ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೊಂದು ಹೊಸ ಪ್ರಾಬ್ಲಮ್ ತೊಗೊಂಡು ಬಂದಿದ್ದಾರೆ ನಮ್ಮ ಸರ್ ಅವರು. ಸರ್, ಏನು ಪ್ರಾಬ್ಲಮ್ ಆಗಿದೆ ಗಾಡಿಗೆ? ಗಾಡಿ ಹೀಟ್ ಆಯ್ತು ಅಂದ್ರೆ ಚಲೋ ಆಗಲ್ಲ. ಹೀಟ್ ಆದರೆ ಸ್ಟಾರ್ಟ್ ಆಗಲ್ಲ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ರೀ? ಒಂದು 7-8 ಕಿಲೋಮೀಟ್ರ್ ಹೋಗುತ್ತೆ ರೀ. ಆಮೇಲೆ ತಣ್ಣಗಾಯ್ತು ಅಂದ್ರೆ ಮತ್ತೆ ಚಲೋ ಆಗ್ತದೆ. 7-8 ಕಿಲೋಮೀಟ್ರ್ ಹೋಗುತ್ತೆ ಗಾಡಿ? ಹೋಗುತ್ತದೆ. ಸ್ವಲ್ಪ ಹೀಟ್ ಆಯ್ತು ಗಾಡಿ ಅಂದ್ರೆ ಆಯ್ತು, ಬಂದು ಚಲೋ ಆಗಲ್ಲ ರೀ. ಒಟ್ಟು ಚಾಲೂನೇ ಆಗಲ್ಲ. ಆಮೇಲೆ ಎಷ್ಟೊತ್ತು ತಡೆದ ಮೇಲೆ ಸ್ಟಾರ್ಟ್ ಆಗುತ್ತೆ? ಕಡೆ ಒಂದು 10-15-20 ನಿಮಿಷ ಒಟ್ಟು ಇಂಜಿನ್ ತಣ್ಣಗಾಗತ್ತಾನ ಆಗದೇ ಇಲ್ಲ. ಒಂದು 20-30 ನಿಮಿಷ, ಅರ್ಧ ತಾಸು ಒಟ್ಟು. ಅರ್ಧ ತಾಸು ಇಂಜಿನ್ ಕೂಲ್ ಆದಮೇಲೆ ಸ್ಟಾರ್ಟ್ ಆಗತ್ತೆ ರೀ. ಈಗ ಶಾಪುರ್ ಲೇಸ್ ಬಂದು ಅಂದ್ರೆ ಹಂಗೆ ನಿಂತ್ಕೊಂತ ಇಲ್ಲಿ ಬಂದು. ಸರಿ ಸರ್. ಸೊ ಸ್ನೇಹಿತರೆ, ನಮ್ಮ ಸರ್ ಅವ್ರ ಪ್ರಾಬ್ಲಮ್ ನೀವು ಕೇಳ್ಕೊಂಡಿದ್ದೀರಾ. ಸೊ ಇದನ್ನು ಯಾವ ರೀತಿ ಶಾರ್ಟ್ ಔಟ್ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತೀನಿ ನಾನು. ಸೊ ಇಂಥ ಸಮಸ್ಯೆ 100ಕ್ಕೆ ಬರುತ್ತೆ. ಸೊ ಫುಲ್ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ನೋಡಿ. ಸೊ ಅಲ್ಲ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಫಸ್ಟ್ ನಾವು ಚೆಕ್ ಮಾಡೋದು ಏನಂದರೆ ಇದು ಫುಲ್ ಇಂಜೆಕ್ಟ್ರಿಂದ ಚೆಕ್ ಮಾಡೋಣ. BS6 ಹೋಂಡಾ ಶೈನ್ ಗಾಡಿ ಇದೆ. ಇವೇ ಸಮಸ್ಯೆ ಇರ್ತವೆ. ಫಸ್ಟ್ ಫುಲ್ ಇಂಜೆಕ್ಟರ್ ಚೆಕ್ ಮಾಡಿದ ಮೇಲೆ ನಿಮಗೆ ಬೇರೆ ಏನೇನು ಚೆಕ್ ಮಾಡ್ಬೇಕು ಹೇಳ್ಕೊಡ್ತೀನಿ. ಇದನ್ನು ಓಪನ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದನ್ನು ಪ್ರೆಸ್ ಮಾಡಿ ಮೆಲ್ಲಗೆ ತಕ್ಕೋಣ. ಫುಲ್ ಈಸಿ ಇದೆ, ಏನು ದೊಡ್ಡ ಸಮಸ್ಯೆ ಏನಿಲ್ಲ. ಸೊ ಸ್ನೇಹಿತರೆ, ಇದರದ್ದು ಸಮಸ್ಯೆ ಇಲ್ಲೇ ಇದೆ, ಫ್ಯೂಲೇ ಬರ್ತಾಯಿಲ್ಲ. ಸೊ ಇದನ್ನು ಶಾರ್ಟ್ ಔಟ್ ಮಾಡೋಣ. ಯಾವ ಥರ ಮಾಡ್ತೀನಿ ನೋಡ್ಕೊಳ್ಳಿ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ವೋಲ್ಟೇಜು ಎಲ್ಲ ಚೆಕ್ ಮಾಡಿ ಹೇಳ್ತೀನಿ. ನಾವು ಇದನ್ನು ಟೋಟಲಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಇದು ಮಾಡಬೇಕಂತ. ಫಸ್ಟು ಎರಡು ಈ ಥರ ಟೂಲ್ಸ್ ಇರ್ತಾವೆ. ಒಂದು ಎಕ್ಸೆಲ್, ನಮ್ಮ ಸ್ಪ್ಲೆಂಡರ್ ಗಾಡಿಗೆ ಬರುತ್ತಲ್ಲ ಆ ಥರ ಎಕ್ಸೆಲ್ ಥ್ರೆಡ್ ಇಲ್ಲದಿದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ನಮ್ಮ ಟಾಮಿ ಬಿಟ್ಟಿಗೆ ಏನು ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಯೂಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಫೋಲ್ಡ್ ಮಾಡಿ ಪೆಟ್ರೋಲ್ ಎಲ್ಲ ತೆಗೆದು ಅವೆಲ್ಲ ಮಾಡೋದೇನು ಅವಶ್ಯಕತೆ ಇಲ್ಲ. ಇದರಲ್ಲಿ ಇಡೋದು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈಸಾಗಿ ಬರುತ್ತೆ. ಪೆಟ್ರೋಲ್ ಏನು ಸೋರುತ್ತಲ್ಲ ಈ ಥರ ಮಾಡಿಕೊಂಡು ಇದನ್ನು ಇದರೊಳಗೆ ಈ ಥರ ಮಾಡಿ ಬಿಡ್ಬೇಕು. ಪೆಟ್ರೋಲು ಸೋರಂಗಿಲ್ಲ. ಸ್ನೇಹಿತರೆ. ಸೆಕೆಂಡ್ ಪೈಪಿಗೂ ಅದೇ ಥರ ಮಾಡೋಣ. ನಮ್ಮ ಗಾಡಿ ಓನರ್ ಅವರು ಒಂದು ಸ್ಟೋರಿನ ಹೇಳಿದ್ರು ತಮ್ಮ ಬಗ್ಗೆ ನಮಗೆ. ಈ ಗಾಡಿ ಎಲ್ಲಿ ಕರ್ಕೊಂಡು ಹೋದ್ರೆ ಸರ್ ಯಾರೂ ಮಾಡೋಂಗಿಲ್ಲ, ಶೋರೂಮಿಗೆ ಹೋಗ್ರಿ ಅಂತ ಹೇಳ್ತಾರೆ ಅಂತಂದ್ರು. ಸೊ ಅದನ್ನು ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕಂತಂದರೆ ನೀವೆಲ್ಲ ಮೆಕ್ಯಾನಿಕ್ ಇದೇ ಥರ ಎಲ್ಲ ಗಾಡಿ ಶೋರೂಮಿಗೆ ಕಳಿಸಿದ್ರೆ ನಾಳೆಗೆ ನಿಮಗೆ ಕೈಯಾಗಿ ಯಾವ ಕೆಲಸನೂ ಬರೋಂಗಿಲ್ಲ. ಪ್ರತಿಯೊಂದು ಗಾಡಿ ಶೋರೂಮಿಗೆ ಹೋಗ್ಬೇಕಾಗುತ್ತೆ. ಇದನ್ನು ಎಷ್ಟು ಜಲ್ದಿ ಕಳ್ಕೊತೀರ ಅಷ್ಟು ನಿಮಗೆ ಲಾಭ ಇರುತ್ತೆ. ಸೊ ದಯವಿಟ್ಟು ಕ್ಲಿಯರಾಗಿ ನೋಡ್ಕೊಳ್ಳಿ ವಿಡಿಯೋನ. ಈ ಥರ ನೋಡಿಕೊಂಡು ಶಾರ್ಟ್ ಔಟ್ ಮಾಡ್ಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಪ್ರತಿಯೊಂದು ಬೈಕಿಗೆ ಮೆಕ್ಯಾನಿಕ್ ಇರಲೇಬೇಕು. ಮೆಕ್ಯಾನಿಕ್ ಇಲ್ಲ ಅಂದರೆ ಯಾವ ಬೈಕು ನಡೆಯೋಂಗಿಲ್ಲ ಮಾರ್ಕೆಟಲ್ಲಿ. ಸೊ ಬಂದವರಿಗೆ ಎಲ್ಲರಿಗೆ ಆ ಗಾಡಿ ಮಾಡೋಂಗಿಲ್ಲ ಈ ಗಾಡಿ ಮಾಡೋಂಗಿಲ್ಲ ಅಂತ ಕಳ್ಸೋದಕ್ಕಿಂತ ಈ ವಿಡಿಯೋವನ್ನು ನೋಡಿಕೊಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹೇಗೆ ಮಾಡ್ಕೊಂಡು ಬೇಕಂಬುದು ಕಲ್ತ್ಕೊಂಡು ಬಿಡ್ರಿ. ಬರ್ತಾ ಇದೆಯಾ ಇಲ್ಲ? ಇದೊಂದು ರಬ್ಬರ್ ಇರುತ್ತೆ. ಈ ರಬ್ಬರ್ನ ತಗೋಬೇಕು ಕ್ಲಿಯರು. ಈ ರಬ್ಬರ್ ತಗೊಂಡ್ಮೇಲೆ ಇಲ್ಲಿ ಲಾಕ್ ಬರುತ್ತೆ, ಆ ಲಾಕನ್ನು ರಿಮೂವ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದನ್ನು ಕರೆಕ್ಟ್ ಆಗುತ್ತೆ.
ತಗೊಂಡ ನಂತರ ನಿಮಗೆ ಇದ್ರ ಮೇಲೆ ಇದನ್ನು ಕ್ಲೀನ್ ಮಾಡೋದಿದ್ರೆ ಇದ್ರ ಮೇಲೆ ಮಾಡಿರಿ. ನಿಮಗೆ ಹೊರಗೆ ತೊಗೊಂಡು ಕ್ಲೀನ್ ಮಾಡೋದಿದ್ರೆ ಹೊರಗೆ ತೊಗೊಂಡು ಇದು ಸಾಕೆಟ್ ಇದು ಮಾಡ್ಕೊಂಡು ಮಾಡ್ಬೋದು. ಸೊ ನಾನು ಇದರ ಮೇಲೇ ಮಾಡ್ತೀನಿ. ಸೊ ಇದನ್ನು ಹೇಗೆ ಓಪನ್ ಮಾಡಬೇಕಂದ್ರೆ ಕ್ಲಿಪ್ಪಿಂದ ಒಂದೊಂದು ಕ್ಲಿಪ್ಪನ್ನು ಇದು ಮಾಡ್ಕೊಳ್ಳಿ. ನಾನು ಮೊದಲು ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಶಾರ್ಪ್ ಟೂಲ್ಸನ್ನು ಯೂಸ್ ಮಾಡಬೇಡ್ರಿ. ಯಾಕಂದರೆ ಬೇಸಿಕ್ಸ್ ಗಾಡಿಗೆ ಎಲ್ಲರಿಗಿಂತ ಜಾಸ್ತಿ ಬರೋದು ಇದೇ ಪ್ರಾಬ್ಲಮ್ಮು. ಸರ್ ಎಷ್ಟು ವರ್ಷ ಆಗಿದೆ ಗಾಡಿ ತಗೊಂಡು? 4 ವರ್ಷ ಆಯ್ತು. 4 ವರ್ಷದಾಗ ನಾನು ಫಸ್ಟ್ ಟೈಮ್ ಓದ್ತಾ ಇದ್ದೀನಿ ಇದನ್ನು. 4 ವರ್ಷ ಕಂಪ್ಲೀಟ್ ಆಗಿಲ್ಲ ರೀ ನಾ ರನ್ನಿಂಗ್ ಮಾಡೋ. ಅಲ್ಲ, ಅದರಲ್ಲಿ ನಾನು ಫಸ್ಟ್ ಟೈಮ್ ನಾನು ಓದ್ತದ್ದು ಇದನ್ನು. ಎಲ್ಲಿ ಓದ್ತಿದ್ರೆ ನಾನೇ ಓದ್ ತಗೊಂತೀನಿ. ಅರೆ ಇದು ಎಲ್ಲಿ ಓದ್ತಿದ್ದ ನಾನೇ ಓದ್ತೀನಿ. ಇಲ್ಲ ನೀನೇ ಫಸ್ಟ್ ನಮಗೆ ಯಾವ್ದು ಓದ್ತೀವಿ ಅಂತ. ನೋಡ್ಬೋದು ಸ್ನೇಹಿತರೆ, ಈ ಥರ ಎಲ್ಲ ಕಸ ಈ ಸಲ ಎಲ್ಲ ಮೆಟಲ್ ಇದೆ. ಗಾಡಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಒಂದು ಸಣ್ಣ ವಿಷಯಕ್ಕೆ ಗಾಡಿ ಮುಂದೆ ಕಳ್ಸೋಕೆ ಹೋಗ್ಬೇಡ್ರಿ. ನಿಮಗೆ ಅನುಕೂಲ ಆದಷ್ಟು ಕಸ್ಟಮರಿಗೆ ನಿಮ್ಮ ಲೇಬರ್ ಚಾರ್ಜನ್ನು ಹೇಳ್ಬೋದು, ಹೇಳಿ ಗಾಡಿ ಮಾಡಿಕೊಡ್ರಿ, ಮುಂದೆ ಕಳಿಸ್ಬೇಡ್ರಿ. ಎಲ್ಲ ಮುಸುಕ, ಮಣ್ಣು, ನೀರು ಇಂತಹ ಎಲ್ಲ ಇದರ ಒಳಗೆ ಹೋಗಿ ಜಮಾ ಆದರೆ ಗಾಡಿ ಸರ್ಕ್ಯುಲೇಷನ್ನು, ಪೆಟ್ರೋಲ್ ಸಪ್ಲೈ ಗಾಡಿ ಏನು 11 ನ್ಯೂಟನ್ ಟಾರ್ಕ್ ಜನರೇಟ್ ಮಾಡಿ ಕೊಡುತ್ತೆ. ಆ ಪವರ್ ಸಿಗೋಂಗಿಲ್ಲ. ಗಾಡಿ ಜಡ ಯಾವುದು ಹಿಂದಿಂದ ಎಳೆದಂಗೆ ಆಗುತ್ತೆ. ಗಾಡಿ ಫುಲ್ ಪಿಕಪ್ ಸಿಗೋಂಗಿಲ್ಲ. ಪ್ರತಿ ಸಲ ಮಿಸ್ ಹೊಡುತ್ತೆ. ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನಿಮ್ಮ ಫ್ಯೂಲ್ ಪಂಪು ಅದು ಕರೆಕ್ಟಾಗಿರಬೇಕು. ಸೊ ಇದನ್ನು ನಾನೆಲ್ಲ ಕ್ಲೀನ್ ಮಾಡಿದ ಮೇಲೆ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದಾಗುತ್ತೆ. ಸ್ನೇಹಿತರೆ, ಕ್ಲೀನ್ ಎಲ್ಲ ಕಂಪ್ಲೀಟ್ ಐತೆ. ಕ್ಲೀನ್ ಮಾಡೋದು ಪ್ರೊಸೀಜರ್ ಬೇಕಂದರೆ ನಂದು ಚಾನಲಲ್ಲಿ ಕ್ಲಿಕ್ ಮಾಡಿ ಯಾವ ಥರ ಕ್ಲೀನ್ ಮಾಡುತ್ತಾರಂತ ಇದೆ ನೋಡಿರಿ, ಅದರೊಳಗೆ ಚೆಕ್ ಮಾಡ್ಕೊರಿ. ಸೊ ಸ್ನೇಹಿತರೆ, ಇದನ್ನು ಫಿಟ್ ಮಾಡಿ ನೋಡೋಣ ಇವ್ರದ್ದು ಫ್ಯೂಲಿಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಿಲ್ಲ ಅಂತ. ನಡಿ ಫಿಟ್ ಮಾಡೋಣ. ಸೊ ಸ್ನೇಹಿತರೆ, ಎಲ್ಲ ಫಿಟ್ಟಿಂಗ್ ಆಗಿದೆ. ಈಗ ಕ್ಲೀನ್ ಮಾಡಿ ನೋಡೋಣ. ಪ್ರೆಷರ್ ನೋಡ್ಕೊಳ್ರಿ. ಇವಾಗ ಇದು ನೋಡಿರಿ ಸ್ನೇಹಿತರೆ, ಅಲ್ಲಿಂದ ಇಲ್ಲಿ ತನಕ ಬರ್ತಾಯಿದೆ. ಇದಕ್ಕೆ ಫುಲ್ ಪವರ್ಫುಲ್ ಪ್ರೆಷರ್ ಅಂತಂತಾರೆ. ಈ ಥರ ಫ್ಯೂಲ್ ಕರೆಕ್ಟಾಗಿ ಬಂದರೆ ಯಾವ ಸಮಸ್ಯೆನೂ ಆಗೋಲ್ಲ. ಸೊ ಫಿಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡೋಣ. ಮಿಸ್ಸಿಂಗು, ಟ್ರಬಲು, ಪಿಕಪ್ಪು ಎಲ್ಲ ಕ್ಲಿಯರ್ಲಿ ಆಗುತ್ತೆ, ಯಾವ ಸಮಸ್ಯೆನೂ ಇರೋಂಗಿಲ್ಲ. ಸ್ನೇಹಿತರೆ, ಇವ್ರದ್ದೊಂದು ಆಯಿಲ್ ಚೇಂಜ್ ಇದೆ. ಅದು ಮುಗಿಸಿದ ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫೈನಲಿ ಇವ್ರದ್ದು ಮುಗಿದೈತಿ ಕೆಲಸ. ಆಯಿಲ್ ಚೇಂಜ್ ಎಲ್ಲ ಆಯಿತು. ಹೋಗಿ ಸ್ಟಾರ್ಟ್ ಮಾಡಿ ನೋಡೋಣ. ಕೊನೆಗೆ ಆಯ್ತು ನೋಡಿ ಸ್ನೇಹಿತರೆ, ಫೈನಲ್ ತೆಗೆದು. ಈ ಥರ ಯಾವುದೂ ಸಮಸ್ಯೆ ಬಂದರೆ ಈ ಥರ ಮಾಡ್ಕೊಳ್ರಿ. ಎಲ್ಲರಿಗೆ ಧನ್ಯವಾದಗಳು.